ಎಲ್ಲರಿಗೂ ನಮಸ್ಕಾರ. ವಿಶ್ವವಾಣಿ ಟಿವಿಗೆ ಸ್ವಾಗತ. ನಾನು ನಾರಾಯಣ ಯಾಜಿ. ಸ್ನೇಹಿತರೆ, ಇವತ್ತಿನ ದಿವಸ ಅತ್ಯಂತ ಹೆಚ್ಚಿಗೆ ನಮ್ಮ ಕೈಯನ್ನು ಕಚ್ಚುವುದು ಯಾವುದು ಕೇಳಿದ್ರೆ ಆಸ್ಪತ್ರೆ ಬಿಲ್. ಸುಖವಾಗಿರ್ತಾನೆ, ಏನಾದ್ರೂ ಹೆಚ್ಚು ಕಡಿಮೆ ಆಯಿತು ಅಂತೇಳಿ ಹೇಳಿದ್ರೆ ಆಸ್ಪತ್ರೆಗೆ ಹೋದಾಗ ಕನಿಷ್ಠ ಅಂದ್ರೂ ಕೂಡ ಒಂದು ಸಣ್ಣ ಜ್ವರ ಬಂದ್ರೂ ಕೂಡ ಲಕ್ಷಾಂತರ ರೂಪಾಯಿ ಬಿಲ್ ಬರ್ತಾ ಇರ್ತದೆ. ಕೋವಿಡ್ ಕಾಲದಲ್ಲಂತೂ ಎಲ್ಲರೂ ಒದ್ದಾಡಿ ಬಿಟ್ಟಿದ್ದಾರೆ. ಆದ್ರೆ ಇದಕ್ಕೇನಾದ್ರೂ ಒಂದು ಪರ್ಯಾಯ ಇಲ್ವೇ? ದುಡಿಯುವವರಿಗೆ ಒಂದು ಮಿತಿಯವರೆಗೆ ನಿಮ್ಮ ಸಂಸ್ಥೆಗಳು ನೋಡ್ಕೊಳ್ತವೆ. ದುಡಿದೇ ಇದ್ದವರಿಗೆ ಏನ್ ಮಾಡ್ಬೇಕು? ನಾವೆಲ್ಲ ನೆಗ್ಲೆಕ್ಟ್ ಮಾಡ್ತಾ ಇರ್ಬೋದು. ಇವತ್ತು ಯಾವುದೋ ಒಂದು ಮೇಜರ್ ಆಸ್ಪತ್ರೆಗೆ ನಾನು ಹೋಗಿ ನೋಡಿದಾಗ ಏನಾಗಿರ್ತದೆ, ಮಕ್ಕಳು ಮದುವೆಗೆ ತಂದಿಟ್ಟಂತ ಹಣ, ಯಾವುದೋ ಒಂದು ಉದ್ದೇಶಕ್ಕಾಗಿ ತಂದಿಟ್ಟ ಹಣ. ನನ್ನದೇ ಸ್ನೇಹಿತರೊಬ್ಬರು ಅವರ ಮಗನಿಗೆ ಅಂತೇಳಿ ವಿದೇಶಕ್ಕೆ ಕಳಿಸ್ಬೇಕು ಅಂತೇಳಿ ಕೂಡಿಟ್ಟಂತ ಹಣ ಇತ್ತು ಅವರ ಹತ್ರ. ಒಂದು 10-15 ಲಕ್ಷ ರೂಪಾಯಿ ಒಟ್ಟು ಮಾಡಿ ಇಟ್ಕೊಂಡಿದ್ರು. ಕಳಿಸ್ಬೇಕು, ಒಂದು ತಿಂಗಳ ಮುಂದೆ ಕಳಿಸ್ಕೊಡ್ಬೇಕು. ಆದ್ರೆ ಪ್ರಾರಂಭದಿಂದ ಅವರಿಗೆ ಹಾರ್ಟ್ ಆಪರೇಷನ್ ಆಗ್ಬೇಕಾದಂತ ಪರಿಸ್ಥಿತಿ ಬಂತು. 25-26 ಲಕ್ಷ ರೂಪಾಯಿ ಖರ್ಚಾಗ್ಬಿಡ್ತು. ಇನ್ನೊಬ್ಬರಿಗೆ ಬ್ಲಡ್ ಕ್ಯಾನ್ಸರ್ ಅಂತ ಡಿಟೆಕ್ಟ್ ಆಯ್ತು. ಆ ತಲೆಯಲ್ಲಿ ಏನು ಮಾಡ್ಬೇಕು ಅಂತ ಗೊತ್ತಾಗದೇನೆ ಒದ್ದಾಟ ಮಾಡಿಬಿಟ್ಟಿದ್ದಾರೆ. ಪಾಪ ಮಗು ವಿದೇಶಕ್ಕೆ ಹೋಗುವಂತ ಕನಸೆಲ್ಲ ಆ ವರ್ಷ ನುಚ್ಚುನೂರಾಗಿಬಿಟ್ಟಿತು. ಅಷ್ಟು ಸುಲಭದಲ್ಲಿ ಸಾಲವನ್ನ ಆ ಹೊತ್ತಿಗೆ ಯಾರೂ ಕೊಡುವುದಿಲ್ಲ. ಇದಕ್ಕೆ ಪರಿಹಾರವಾಗಬೇಕು ಅಂತ ಹೇಳಿದ್ರೆ ಹೆಲ್ತ್ ಇನ್ಶೂರೆನ್ಸ್ ಅನ್ನು ಮಾಡಿ ಅಂತೇಳಿ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಯಾವಾಗ್ಲೂ ಇನ್ಶೂರೆನ್ಸ್ ಅನ್ನು ಪ್ರಾರಂಭ ಯಾವಾಗ ಮಾಡಬೇಕು ಕೇಳಿದ್ರೆ ನೀವು ದುಡಿಯುವ ಸಂದರ್ಭದಲ್ಲಿ ಮಾಡಿ. ಎರಡನೇದಾಗಿ ಇನ್ಶೂರೆನ್ಸ್ ನ ವಿಚಾರ ಮಾಡಿ, ನಿಮ್ಮ ಡಿಪೆಂಡೆಂಟ್ ಅನ್ನ, ನಿಮ್ಮ ಮಿಸಸ್ ಅನ್ನ, ನಿಮ್ಮ ಮಕ್ಕಳನ್ನ ಕವರ್ ಮಾಡಿ. ಸ್ವಲ್ಪ ಜಾಸ್ತಿ ಪ್ರೀಮಿಯಂ ಕೊಟ್ರೆ ವಯಸ್ಸಾದಂತ ನಿಮ್ಮ ತಂದೆ ತಾಯಿಗಳನ್ನು ಕೂಡ ಇನ್ಶೂರೆನ್ಸ್ ನಲ್ಲಿ ಕವರ್ ಮಾಡಬೇಕು. ಈಗ ಮೂರನೇದಾಗಿ ಎಷ್ಟರ ಮಟ್ಟಿಗೆ ಮಾಡಬೇಕು ಅಂತ ಅನೇಕ ಜನರಿಗೆ ಟಾಪ್ ಅಪ್ ಅಂತೇಳಿ ಹೇಳುವಂಥದ್ದು ಇನ್ಶೂರೆನ್ಸ್ ನಲ್ಲಿ ಇದೆ ಅಂತೇಳಿ ಗೊತ್ತಿಲ್ಲ. ಉದಾಹರಣೆಗೆ ಯಾವುದಾದ್ರೂ ಒಂದು ಇನ್ಶೂರೆನ್ಸ್ ಕಂಪನಿಯಲ್ಲಿ 5 ಲಕ್ಷ ರೂಪಾಯಿನ ಇನ್ಶೂರೆನ್ಸ್ ಮಾಡಬೇಕಾದ್ರೆ ಒಂದು 30-35 ವರ್ಷದ ವ್ಯಕ್ತಿಗೆ ವಾರ್ಷಿಕವಾಗಿ ಕನಿಷ್ಠ 15ರಿಂದ 25 ಸಾವಿರ ರೂಪಾಯಿನವರೆಗಿನ ವೇರಿಯೇಷನ್ ಅಲ್ಲಿ ಮಾಡಬೇಕಾಗ್ತದೆ. ಅದು ಮಾಡಿ, ತೊಂದರೆ ಇಲ್ಲ. ಆಮೇಲೆ ಆದ್ರೆ 5 ಲಕ್ಷ ರೂಪಾಯಿ ಸಾಕಾಗೋದಿಲ್ಲ. ನನ್ನ ಕುಟುಂಬಕ್ಕೆ ನಾನು ಸ್ವಲ್ಪ ಜಾಸ್ತಿ ಮಾಡಬೇಕು ಅಂತ ಹೇಳಿದ್ರೆ ಇವತ್ತಿನ ಕಾಲವನ್ನು ನೋಡಿದಾಗ ಒಂದು 25 ಲಕ್ಷನ 50 ಲಕ್ಷನ ಮಾಡಿಬಿಟ್ಕೊಂಡ್ರೆ ಒಳ್ಳೇದು ಅಂತೇಳಿ ಯಾರಾದ್ರೂ ಒಂದು ವಿಚಾರ ಮಾಡಿದ್ರೆ ಅದಕ್ಕೆ ನೀವು ಈ ಪ್ರಕಾರ ಡೈರೆಕ್ಟ್ ಆಗಿ 25 ಲಕ್ಷ ತಗೊಂಡ್ರೆ ಎಷ್ಟಾಗ್ತದೆ ಗೊತ್ತಾ? ನಿಮ್ಗೆ ಈ ರೇಂಜಿನಲ್ಲಿ ಒಂದು 15 ಸಾವಿರ ರೂಪಾಯಿ ಅಥವಾ ಒಂದು 25 ಸಾವಿರ ರೂಪಾಯಿ ತುಂಬುವವನು 75 ಸಾವಿರ ರೂಪಾಯಿ ಒಂದು ವರ್ಷಕ್ಕೆ ತುಂಬಬೇಕಾಗ್ತದೆ. ಅದರ ಬದಲಾಗಿ ನಿಮಗೆ 50 ಲಕ್ಷ ರೂಪಾಯಿವರೆಗೆ ಅತ್ಯಂತ ಕಡಿಮೆ ಮಾಡಬೇಕಾದದ್ದು ಯಾವ್ದು ಕೇಳಿದ್ರೆ ಬೇಸ್ ಇನ್ಶೂರೆನ್ಸ್ ಕಂಪನಿ 5 ಲಕ್ಷ ರೂಪಾಯಿನ ನೀವು ತಗೊಂಡಿದ್ದೀರಲ್ಲ, ಉದಾಹರಣೆಗೆ 5 ಲಕ್ಷನ ರಿಸ್ಟ್ರಿಕ್ಷನ್ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ಉಳಿಕೆ ಮೊತ್ತವನ್ನ 50 ಲಕ್ಷ ರೂಪಾಯಿನ ಮೊತ್ತವನ್ನ ಅಥವಾ 25 ಲಕ್ಷ ರೂಪಾಯಿ ಅಡಿಷನಲ್ ಮೊತ್ತವನ್ನ ಟಾಪ್ ಅಪ್ಗೆ ಹೋಗಿ. ಟಾಪ್ ಅಪ್ ನಲ್ಲಿ ಏನಾಗಿರ್ತದೆ ಕೇಳಿದ್ರೆ ನಿಮಗೆ ಅದರಲ್ಲಿ ತುಂಬಾ ಕಡಿಮೆ ಪ್ರೀಮಿಯಂ ಬರ್ತದೆ. ಉದಾಹರಣೆಗೆ ನನ್ನ ಪ್ರಾಯದಲ್ಲಿ, ನಾನೀಗ 61 ವರ್ಷ ಪ್ರಾಯದಲ್ಲಿ ನಾನು ಮಾಡಿರುವಂತ ಒಂದು ಟಾಪ್ ಅಪ್ 50 ಲಕ್ಷಕ್ಕೆ ನನಗೆ ವಾರ್ಷಿಕವಾಗಿ ಬರೀ 14 ಸಾವಿರ ರೂಪಾಯಿ ಅಡಿಷನಲ್ ಬರ್ತದೆ. ಈ 14 ಒಂದು ವಿಚಾರ ನೋಡಿ, ಒಂದು 20 ಸಾವಿರ ಪ್ಲಸ್ ಒಂದು 15 ಸಾವಿರ, 35 ಸಾವಿರದಲ್ಲಿ ನಿಮಗೆ 50 ಲಕ್ಷ ರೂಪಾಯಿನವರೆಗೆ ಇನ್ಶೂರೆನ್ಸ್ ಖರೀದಿ ಮಾಡುವಂತದ್ದನ್ನ, ಇನ್ಶೂರೆನ್ಸ್ ಅನ್ನ, ಹೆಲ್ತ್ ಇನ್ಶೂರೆನ್ಸ್ ಪ್ರೊಟೆಕ್ಟ್ ಮಾಡುವಂತ ಯೋಜನೆಗಳಿರುವಾಗ ನೇರವಾಗಿ ಹೋಗಬೇಡಿ. ಇವೆಲ್ಲವೂ ಕೂಡ ಒಂದು ಎಕ್ಸಾಂಪಲ್ಸ್, ಇವೆಲ್ಲವೂ ಕೂಡ ಒಂದು ಎಜುಕೇಶನ್ ಪರ್ಪಸ್ಗಾಗಿ ಹೇಳಿರುವುದು. ಇದರಲ್ಲಿ ಯಾವುದೇ ಇನ್ಶೂರೆನ್ಸಿನ ಕಂಪನಿಯ ಈ ಕುರಿತಾಗಿ ನಾನು ಪ್ರಮೋಟ್ ಮಾಡ್ಲಿಕ್ಕೆ ಅಂತ ಹೇಳಿ ಬಯಸೋದಿಲ್ಲ. ಆದರೆ ನಿಮ್ಮ ಟರ್ಮ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ಇವೆಲ್ಲವೂ ಇಲ್ಲದೆ ಇದ್ರೆ ನೀವು ಕೂಡಿಟ್ಟಿರುವಂತಹ ಹಣವೆಲ್ಲವೂ ಕೂಡ ನಿಮ್ಮ ಕಿಸೆಯಲ್ಲಿ ರಬ್ಬರ್ ಬರ್ನ್ ಆದಂತೆ ಆಗಿಬಿಡ್ತವೆ. ಏನಾದ್ರೂ ಇದ್ದವನು ನಾಳೆ ಒಂದು ದಿವಸ ರೋಡಿಗೆ ಬರುವಂತ ಸ್ಥಿತಿ ಬರಬಾರ್ದು ಅಂತ ಹೇಳಿದ್ರೆ ಉಳಿತಾಯ ಆಮೇಲೆ ಇನ್ಶೂರೆನ್ಸ್ ಇದಕ್ಕೆ ತುಂಬಾ ಗಮನವನ್ನು ಕೊಡಿ ಅಂತೇಳಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಶುಭವಾಗಲಿ.